ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ನಮ್ಮ ಕನ್ನಡ ದೇಶದ ಮುಖ್ಯಮಂತ್ರಿಗಳು ಹೊಸದಾಗಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರೆ ಸನ್ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರಿಗೆ ಅಭಿನಂದನೆ ತಿಳಿಸುತ್ತಾ, ಮುಖ್ಯಮಂತ್ರಿಯಾಗಿ ಅಧಿಕಾರ ತಗೊಂಡ್ಮೇಲೆ ಪ್ರಮಾಣ ವಚನ ಮಾಡಿದಾದ್ಮೇಲೆ ನಮ್ಮ ಕನ್ನಡ ಬಂಧುಗಳಿಗೆ, ಸಮಸ್ತ ಕನ್ನಡ ಬಂಧುಗಳಿಗೆ, ಕನ್ನಡ ಧರ್ಮಕ್ಕೆ, ಕರ್ನಾಟಕಕ್ಕೆ ಅಭಿವೃದ್ಧಿ ಆಗುವಂತಹ ಯೋಜನೆ ತರ್ತಾರೆ ಅಂತ ಒಂದು ನಿರೀಕ್ಷೆ ಇತ್ತು. ಯಾಕೋ ಈಗ ಹೊಸ ಸರ್ಕಾರ ಆಗಿರೋದ್ರಿಂದ ಇನ್ನೂ ಒಂದು ತಿಂಗಳು ಆಗಿಲ್ಲ. ಆದರೆ ಅಂತ ಇನ್ನ ಏನು ಯೋಜನೆಗಳೇನು ಘೋಷಣೆ ಮಾಡಿಲ್ಲ. ನಮ್ಮ ಕನ್ನಡ ಬಂಧುಗಳಿಗೆ, ಕರ್ನಾಟಕಕ್ಕಾಗುವಂತಹ ಯೋಜನೆಗಳೇನು ಜಾರಿಗೆ ತಂದಿಲ್ಲ. ಬಿಡದಿ ಉಪನಗರ ಯೋಜನೆ ಅಂತ ಒಂದು ಜಾರಿಗೆ ತರಕ್ಕೆ ಒಂದು 516 ಎಕರೆಗೆ ಅಧಿಸೂಚನೆ ಹೊರಡಿಸಿದ್ದಾರೆ. ಈ ಬಿಡದಿ ಉಪನಗರ ಯೋಜನೆ ರೈತರನ್ನ ನುಂಗಿ, ರೈತಾಪಿ ವರ್ಗನ ನಾಶ ಮಾಡಿ, ಇಡೀ ಭೂಮಿ, ಕೃಷಿ ಭೂಮಿ ನಾಶ ಮಾಡಿ ಬಿಡದಿ ಉಪನಗರ ಮಾಡುವ ಯೋಜನೆ ಬೇಕಾ? ಈ ಬಿಡದಿ ಉಪನಗರ ಯೋಜನೆನ ನಮ್ಮ ಪಕ್ಷದಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಬಿಡದಿ ಉಪನಗರ ಯೋಜನೆಯಿಂದ ಏನ್ ಅನುಕೂಲ ಇದೆ? ಯಾರಿಗ ಅನುಕೂಲ ಇದೆ? ಏನ್ ಅನುಕೂಲ ಆಗಬಹುದು? ಅದನ್ನ ಜಾರಿಗೆ ತಂದ ಮೇಲೆ 20,000 ಕೋಟಿ ವೆಚ್ಚದಲ್ಲಿ ಸಮಸ್ತ ಕನ್ನಡ ಬಂಧುಗಳ ತೆರಿಗೆಯ ದುಡ್ಡು, ತೆರಿಗೆಯ ಹಣ 20,000 ಕೋಟಿ ಹಣದಲ್ಲಿ ಬಿಡದಿ ಉಪನಗರ ಯೋಜನೆ ಅವಶ್ಯಕತೆ ಇದೆಯಾ? ಇದರಿಂದ ನಮ್ಮ ಕನ್ನಡ ಬಂಧುಗಳಿಗೆ ಎಷ್ಟು ಅನುಕೂಲ ಆಗುತ್ತೆ? ಬರೀ ಮೊನ್ನೆ ಶಿವಕುಮಾರ್ ಅವರೇ, ನಿಮ್ಗೆ ಬರೀ ಬೆಂಗಳೂರು ಒಂದೇನೆ ಕಾಣಿಸ್ತಾ ಇದೆ ಅಭಿವೃದ್ಧಿ ಮಾಡಕ್ಕೆ. ಬೇರೆ ನಮ್ಮ ಕನ್ನಡ ದೇಶದಲ್ಲಿ 31 ಜಿಲ್ಲೆಗಳಿದೆ. ಅತಿ ಅಭಿವೃದ್ಧಿಯಲ್ಲಿ ಅತಿ ಹಿಂದುಳಿದಿರುವ ಜಿಲ್ಲೆ ಅಂತ ತಗೊಳ್ಳಿ, ಅತಿ ಹಿಂದುಳಿದಿರುವ ತಾಲೂಕನ್ನ ಆಯ್ಕೆ ಮಾಡಿ ಅಂತಹ ಜಿಲ್ಲೆಗಳಿಗೆ, ಅಂತ ತಾಲೂಕುಗಳಿಗೆ, ಅಂತ ಅಭಿವೃದ್ಧಿಯಲ್ಲಿ ಹಿಂದುಳಿದಿರುವ ತಾಲೂಕುಗಳಿಗೆ ಅನುದಾನ ಬಿಡುಗಡೆ ಮಾಡಿ. ಈ 20,000 ಕೋಟಿನ ಅಂತ ಜಿಲ್ಲೆಗೆ ಅನುದಾನ ಕೊಡಿ, ಅಂತಹ ತಾಲೂಕುಗಳಿಗೆ ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡಿ. ಇದರಿಂದ ಈ ಬಿಡದಿ ಉಪನಗರ ಯೋಜನೆ ಆಗಿರಬಹುದು, ಅಥವಾ ಈ ಹಿಂದೆ ಏನೋ ಕ್ವಿನ್ ಸಿಟಿ ಅಂತೆ, ಆ ಕ್ವಿನ್ ಸಿಟಿಯಿಂದ ಅದು ಏನು ಉಪಯೋಗ ಗೊತ್ತಾ? ನನಗಂತೂ ಗೊತ್ತಾಗ್ತಾ ಇಲ್ಲ. ಯಾರಿಗೇನ್ ಕೇಳಿದ್ರು ಏನಪ್ಪ ನಮ್ಗೆ ಏನು ಕನ್ನಡ ಬಂಧುಗಳು ಏನು ಉಪಯೋಗ ಇಲ್ಲ ಅಂತವ್ರೆ. ಅದೇ ರೀತಿ ಬಿಡದಿ ಉಪನಗರ ಯೋಜನೆ ಅದೇ ರೀತಿ ಆಗುತ್ತೆ. ಇದರಿಂದ ಏನಂದ್ರೆ, ಆ ಭೂಮಿ ಕೊಡ್ತಾರಲ್ಲ, ಯಾರು ಕೊಡ್ತಾವ್ರಲ್ಲ, ಎಷ್ಟು 90% ಜನ ರೈತರು ವಿರೋಧ ಮಾಡ್ತಿದ್ದಾರೆ. ವಿರೋಧದ ನಡುವೆನೂ ಜಾರಿಗೆ ತರ್ತಾವ್ರೆ. ಈ ಭೂಮಿ ಯಾರು ಕೊಡ್ತಾರಲ್ಲ ಅವ್ರಿಗೇನೋ ಒಂದು ಎಕರೆಗೆ ಇಷ್ಟಂತ ಏನೋ ಹಣ, ಆ ಹಣ ಅಷ್ಟು ಜನಕ್ಕೆ ಮಾತ್ರ ಅನುಕೂಲ ಬಿಟ್ರೆ ಸಮಸ್ತ ಕನ್ನಡ ಬಂಧುಗಳು ಏನು ಉಪಯೋಗ ಇಲ್ಲ. ಇದೇನಿದ್ರು ಹೊರಗಿನವರಿಗೆ, ಪರಭಾಷಿಗರಿಗೆ ಅಷ್ಟೇ ಉಪಯೋಗ ಈ ಯೋಜನೆಯಿಂದ. ಈ ಯೋಜನೆ ಆಗಿರ್ಬೋದು, ಕ್ಯೂನಿಸಿಟಿ ಆಗಿರ್ಬೋದು, ಮತ್ತೆ ಸ್ವರಜಾಪುರ ತರದ ಏನೇನೋ ಯೋಜನೆಗಳು ತರ್ತಾವ್ರೆ, ಏನೇನೋ ಯಾವ್ದೋ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಅಂತ ಇದೆಲ್ಲ ಏನೇನೋ ಮಾಡ್ತಾ ಎಷ್ಟೋ 1,000 ಕೋಟಿ ವೆಚ್ಚಗಳಲ್ಲಿ ತಯಾರು ಮಾಡ್ತಿದ್ದಾರೆ, ಜಾರಿಗೆ ತರ್ತಿರೋದಾಗಿರಬಹುದು. ಇದರಿಂದ ಸಮಸ್ತ ಕನ್ನಡ ಬಂಧುಗಳು ಏನು ಉಪಯೋಗ ಇಲ್ಲ. ಯಾರೋ ಹೊರಗಿನವರಿಗೆ, ವಲಸಿಗರಿಗೆ, ಪರಭಾಷಿಗರಿಗೆ ಕನ್ನಡ ಬಂಧುಗಳ ತೆರಿಗೆ ಹಣ ವ್ಯಯ ಮಾಡಬೇಡಿ. ಸನ್ಮಾನ್ಯ ಮುಖ್ಯಮಂತ್ರಿ ಶಿವಕುಮಾರ್ ಅವರೇ, ನಿಮ್ಮ ಮೇಲೆ ಸಮಸ್ತ ಕನ್ನಡ ಬಂಧುಗಳು ತುಂಬಾ ನಿರೀಕ್ಷೆ ಇದೆ. ಆ ನಿರೀಕ್ಷೆಯಂತೆ ಇನ್ನು ಉಳಿದಿರುವ 2 ವರ್ಷ ಏನಿದೆಯಲ್ಲ, ಈ 2 ವರ್ಷದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆ ತನ್ನಿ. ಸಮಸ್ತ ಕನ್ನಡ ಬಂಧುಗಳು ನೀವು ಮುಖ್ಯಮಂತ್ರಿ ಆಗಿರೋ ಸಂದರ್ಭದಲ್ಲಿ
ಇಡೀ ಯುಗಗಳು ಕಳೆದ್ರೂ ಇಂತಹ ಮುಖ್ಯಮಂತ್ರಿ ಇದ್ರು, ಇಂತಹ ಮುಖ್ಯಮಂತ್ರಿಯಿಂದ ಕರ್ನಾಟಕ ಈ ಮಟ್ಟಕ್ಕೆ ಅಭಿವೃದ್ಧಿ ಆಯಿತು, ಇಂಥ ಯೋಜನೆಗಳಿಂದ ಇಷ್ಟು ಜನ ಕನ್ನಡ ಬಂಧುಗಳು ಅನುಕೂಲ ಆಯಿತು, ಇಡೀ ಕರ್ನಾಟಕ ಅಭಿವೃದ್ಧಿಯ ವೇಗದಲ್ಲಿ ಮುಂದೆ ಇದೆ, ಭಾರತ ಒಕ್ಕೂಟ ವ್ಯವಸ್ಥೆ ಇಲ್ಲ ಅನ್ನೋದು ಮಟ್ಟಕ್ಕೆ ಮಾತು ಬರಬೇಕು. ಅಂತಹ ಅಭಿವೃದ್ಧಿ ಕೆಲಸಗಳು ಮಾಡಿ ಈ ಕೂಡಲೇ ತತ್ಕ್ಷಣ ಎಚ್ಚೆತ್ತುಕೊಂಡು, ಸರ್ಕಾರ ಎಚ್ಚೆತ್ತುಕೊಂಡು ಈ ಬಿಡದಿ ಉಪನಗರ ಯೋಜನೆ, ಈ ಕ್ವಿನ್ ಸಿಟಿ, ಮತ್ತೊಂದು ಮಗದೊಂದು ಪರಭಾಷಿಕರಿಗೆ ವಲಸಿಗರಿಗೆ ಉಪಯೋಗ ಅಂತ ಯೋಜನೆಗಳು ರದ್ದು ಮಾಡಿ ಕನ್ನಡಿಗರ ತೆರಿಗೆ ನಾವು ಉಳಿಸಿ ಅದನ್ನೇ ಅತಿ ಹಿಂದುಳಿದಿರುವ ಜಿಲ್ಲೆ ತಾಲೂಕಿನಲ್ಲಿ ವ್ಯಯ ಮಾಡ್ಬೇಕಂತ ಹೇಳ್ಬಿಟ್ಟು ಅಂತ ಕಡೆ ಹಣನ ಹಾಕಿ ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಪಕ್ಷದಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.